ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುವತಿಗಾಗಿ PhD ವಿದ್ಯಾರ್ಥಿಗೆ ಪ್ರಾಧ್ಯಾಪಕರೊಬ್ಬರು ಕಿರುಕುಳ ನೀಡಿದ್ದಾರೆ ಅನ್ನುವಂತ ಆರೋಪ ಸದ್ಯಕ್ಕೆ ಕೇಳಿಬರ್ತಾ ಇದೆ. ಕರ್ನಾಟಕ ವಿವಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಕಿರುಕುಳ ಆರೋಪ ಕೇಳಿಬಂದಿರುವಂತದ್ದು. ಸಂಶೋಧನಾ ವಿದ್ಯಾರ್ಥಿ ವೇದವ್ಯಾಸ ಚೌಹಾಣ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಯುವತಿಯ ಜೊತೆಗೆ ಸಂಪರ್ಕವನ್ನ ಕಲ್ಪಿಸುವಂತೆ ಶಿಕ್ಷಕ ಒತ್ತಾಯವನ್ನ ಮಾಡಿದ್ದಾನೆ. ನಿರಾಕರಿಸಿದ್ರೆ ಇಲ್ಲದಿದ್ರೆ PhD ನನಗೆ ಸಿಗೋದಿಲ್ಲ ಅನ್ನುವಂತ ಬೆದರಿಕೆ ಆರೋಪವನ್ನ ಹಾಕಿದ್ದಾರೆ. ಕಳೆದ 4 ತಿಂಗಳಿನಿಂದ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ವಿದ್ಯಾರ್ಥಿ ತಿಳಿಸಿದ್ದಾರೆ. ವಿದ್ಯಾರ್ಥಿನಿಯ ಜೊತೆಗೆ ದೇವರಾಜನ್ ಸಂಬಂಧವನ್ನ ಹೊಂದಿದ್ದ ಸಂಶೋಧನಾ ವಿದ್ಯಾರ್ಥಿಗೆ ಪ್ರಾಧ್ಯಾಪಕನಿಂದ ಕಿರುಕುಳ ನೀಡಲಾಗಿದೆ ಅನ್ನುವಂತ ಆರೋಪ ಇದು. ಯುವತಿಯ ವಿಚಾರವಾಗಿ ಕಿರುಕುಳ ನೀಡಿದ್ದಾರೆ ಅಂತ ಹೇಳಿ ಕರ್ನಾಟಕ ವಿವಿಯಲ್ಲಿ ನಡೆದಿರುವಂತಹ ಘಟನೆ, ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಆಗಿರುವಂತಹ ಘಟನೆ. ಸಂಶೋಧನಾ ವಿದ್ಯಾರ್ಥಿಯಾಗಿರುವಂತಹ ವೇದವ್ಯಾಸ ಚೌಹಾಣ್ ಪ್ರೊಫೆಸರ್ ದೇವರಾಜನ್ ತೆಂಕುದೊರೆ ಬಳಿ ಇವರು ಸಂಶೋಧನೆಯನ್ನ ಮಾಡ್ತಾ ಇರ್ತಾರೆ, PhD ಮಾಡ್ತಾ ಇರ್ತಾರೆ. 4 ವರ್ಷಗಳಿಂದ PhD ನಡೆಸ್ತಾ ಇರ್ತಾರೆ. ಕಳೆದ 4 ತಿಂಗಳಿನಿಂದ ಪ್ರಾಧ್ಯಾಪಕರು ಕಿರುಕುಳವನ್ನ ನೀಡ್ತಾ ಇದ್ದಾರೆ. ಈ ಮುಂಚೆ ವಿದ್ಯಾರ್ಥಿನಿ ಜೊತೆಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ರು. ಸಸ್ಯಶಾಸ್ತ್ರದ MSc ಪದವಿಯನ್ನ ಮುಗಿಸಿದಂತಹ ವಿದ್ಯಾರ್ಥಿನಿ ಆಕೆಗೆ PhD ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸೋದಾಗಿ ಆಮಿಷವನ್ನ ಒಡ್ಡಲಾಗಿರುತ್ತೆ. MSc ಮುಗಿದ ಬಳಿಕವೂ ಧಾರವಾಡದಲ್ಲಿಯೇ ಯುವತಿ ಉಳಿದುಕೊಂಡಿರ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಡಿಪಾರ್ಟ್ಮೆಂಟ್ನ ಬಾಟ್ನಿ ಅಲ್ಲಿ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಚವಾನ್ ಅಂತ ಹೇಳಿ, ಅವ್ರ ರಿಸರ್ಚ್ ಗೈಡು ದೇವರಾಜನ್ ತಂಗುದೊರೆ. ಇವರು ಸುಮಾರು 4 ತಿಂಗಳುಗಳಿಂದ ಏನು ನಮ್ಮ ಚವಾನ್ ಅವರಿಗೆ ರಿಸರ್ಚ್ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಾರಣ ಏನಂತಂದರೆ ವೈಯಕ್ತಿಕವಾಗಿ ಪರ್ಸ್ನಲ್ ಅವರು ವ್ಯಕ್ತಿಕವಾದಂತಹ ಚವಾನ್ ಅವರು ಮಾತಾಡಿರ್ತಕ್ಕಂತೆ ಅವ್ರಿಗೆ